ಒಂದು ಕಾಲದಲ್ಲಿ ದಟ್ಟವಾದ ಹಸಿರು ಕಾಡೊಂದರಲ್ಲಿ ಹಲವಾರು ಪ್ರಾಣಿಗಳು ಸಂತೋಷವಾಗಿ ಒಟ್ಟಿಗೆ ವಾಸಿಸುತ್ತಿದ್ದವು. ಆ ಕಾಡಿನಲ್ಲಿ ಕೀರ್ತಿ ಎಂಬ ಚಿಕ್ಕ ಕಿರುಕುಳ ಕೂಡ ವಾಸಿಸುತ್ತಿತ್ತು. ಒಂದು ದಿನ ಗಜೇಂದ್ರ ಎಂಬ ದೊಡ್ಡ ಆನೆ ಕಾಡಿಗೆ ಬಂತು. ಕಾಡಿನ ಎಲ್ಲ ಪ್ರಾಣಿಗಳು ಗಜೇಂದ್ರನಿಂದ ಭಯಗೊಂಡವು. ಆ ಕಾಡಿನಲ್ಲಿ ಗಜೇಂದ್ರನ ಎದುರಿಸಲು ಯಾವ ಪ್ರಾಣಿಗೂ ಧೈರ್ಯ ಇರಲಿಲ್ಲ. ಆಗ ಕೋತಿ ಯೋಚಿಸಿತು, ನಾವು ಚಿಕ್ಕದಾದರೂ ಬುದ್ಧಿಯಿಂದ ಗಜೇಂದ್ರನನ್ನು ತಡೆಯಬಹುದು. ಯಾರು ಈ ಕಿರಿಕಿರಿ ಮಾಡುತ್ತಿದ್ದಾರೆ? ನೀನು ನಮ್ಮ ಕಾಡಿನಲ್ಲಿ ಯಾರಿಗೂ ತೊಂದರೆ ಕೊಡಬಾರದು. ಎಲ್ಲ ಪ್ರಾಣಿಗಳ ಮುಂದೆ ಗಜೇಂದ್ರ ತನ್ನ ತಪ್ಪನ್ನು ಅರಿತುಕೊಂಡಿತು. ಇನ್ನು ಮುಂದೆ ನಾನು ಎಲ್ಲರ ಜೊತೆ ಸ್ನೇಹವಾಗಿ ಬದುಕುತ್ತೇನೆ. ಆ ದಿನದಿಂದ ಕಾಡಿನ ಎಲ್ಲ ಪ್ರಾಣಿಗಳು ಸಂತೋಷವಾಗಿ ಕುಣಿದು ಬದುಕಲು ಶುರು ಮಾಡಿದವು. ಒಂದು ಕಾಲದಲ್ಲಿ ದಟ್ಟವಾದ ಹಸಿರು ಕಾಡೊಂದರಲ್ಲಿ ಹಲವಾರು ಪ್ರಾಣಿಗಳು ಸಂತೋಷವಾಗಿ ಒಟ್ಟಿಗೆ ವಾಸಿಸುತ್ತಿದ್ದವು. ಆ ಕಾಡಿನಲ್ಲಿ ಕೀರ್ತಿ ಎಂಬ ಚಿಕ್ಕ ಕಿರುಕುಳ ಕೂಡ ವಾಸಿಸುತ್ತಿತ್ತು. ಒಂದು ದಿನ ಗಜೇಂದ್ರ ಎಂಬ ದೊಡ್ಡ ಆನೆ ಕಾಡಿಗೆ ಬಂತು. ಕಾಡಿನ ಎಲ್ಲ ಪ್ರಾಣಿಗಳು ಗಜೇಂದ್ರನಿಂದ ಭಯಗೊಂಡವು. ಆ ಕಾಡಿನಲ್ಲಿ ಗಜೇಂದ್ರನ ಎದುರಿಸಲು ಯಾವ ಪ್ರಾಣಿಗೂ ಧೈರ್ಯ ಇರಲಿಲ್ಲ. ಆಗ ಕೋತಿ ಯೋಚಿಸಿತು, ನಾವು ಚಿಕ್ಕದಾದರೂ ಬುದ್ಧಿಯಿಂದ ಗಜೇಂದ್ರನನ್ನು ತಡೆಯಬಹುದು. ಯಾರು ಈ ಕಿರಿಕಿರಿ ಮಾಡುತ್ತಿದ್ದಾರೆ? ನೀನು ನಮ್ಮ ಕಾಡಿನಲ್ಲಿ ಯಾರಿಗೂ ತೊಂದರೆ ಕೊಡಬಾರದು. ಎಲ್ಲ ಪ್ರಾಣಿಗಳ ಮುಂದೆ ಗಜೇಂದ್ರ ತನ್ನ ತಪ್ಪನ್ನು ಅರಿತುಕೊಂಡಿತು. ಇನ್ನು ಮುಂದೆ ನಾನು ಎಲ್ಲರ ಜೊತೆ ಸ್ನೇಹವಾಗಿ ಬದುಕುತ್ತೇನೆ. ಆ ದಿನದಿಂದ ಕಾಡಿನ ಎಲ್ಲ ಪ್ರಾಣಿಗಳು ಸಂತೋಷವಾಗಿ ಕುಣಿದು ಬದುಕಲು ಶುರು ಮಾಡಿದವು.